चार्ज पे वो ಇವ್ರ ಫೋಟೋ ಸೆಷನ್ ನೋಡ್ರಿ. ಹೊಂಟ್ರಿ ಇಲ್ಲಿಗೆ ನೀವು ಕುಂದ್ರಿ ಮ್ಯಾಗೆ ನೋಡ್ರಿ ಫ್ರೆಂಡ್ಸ್. ಯಾವಾಗ ಯಾರಿಗೆ ಏನು ಆಗ್ತದ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ. ಅದ್ರಾಗ ಬೇರೆ ನಾವು ಊರು ಬಿಟ್ಟು ಊರಾಗ ಇಷ್ಟು ದೂರ ಇರ್ತೀವಿ, ಯಾರಿಗೆ ಭೀ ಏನು ಭೀ ಐತಲ್ಲ ಗೊತ್ತದ ರೀ ಫ್ರೆಂಡ್ಸ್. ಅದು ಪಟ್ಟಂದು ಹೋಗೋದನ್ನೂ ಆಗಂಗಿಲ್ಲ ರೀ ನಮಗೆ. ಎಲ್ಲರಿಗೆ ಏನು ಅನ್ನಿಸ್ತದೆ ಇವ್ರು ಬರೋಂಗಿಲ್ಲ ಅಂತ ಅನ್ನಿಸ್ತದೆ. ಬಟ್ ನಮ್ಮದು ಭಾಳಷ್ಟು ಪರಿಸ್ಥಿತಿ ಖರಾಬ್ ಅದ ರೀ. ಏನು ಮಾಡ್ಬೇಕು ಗೊತ್ತಿಲ್ಲ. ಯಾರು ಭೀ ತೀರ್ಕೊಂಡ್ರೆ ಭೀ ಏನು ಕಷ್ಟ ಬರಲಿ ಸುಖ ಬರಲಿ ಒಟ್ಟು ಹೋಗೋದಾಗಲ್ಲ ನೋಡ್ರಿ ನಮಗೆ. ಅಲ್ಲಿದ್ದರಷ್ಟೇ ಹೋಗ್ತೀವಿ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ. पाव देना ब्लैक और चेक करना ऐसे नहीं उनकी आइडेंटिटी भी है थोड़ी थोड़ी ब्लैक ब्लैक है 5 फिंगर्स पे 5 फिंगर्स चिपना कोई आने का पता है पापा देखो तो मैं मम्मी को इधर आ इधर आ वही बता मेरे को नमस्कार वेलकम टू पर्सनल गुड व्लॉग चैनल गाइस इन कुछ ಮಾಡ್ತೀರಿ. ಊಟದು ಆಗ್ಯಾದ್ರಿ ಅವ್ರದ್ದು. ರೈಸ್ ಮತ್ತು ಗೋಬಿ ಪಲ್ಯ ಮಾಡಿದ್ವಿ, ಉಂಡಾರ. ಉಂಡಿಕೆ ಸೀರ ಮಸ್ತ್ ಅನ್ನತ್ತೆ. ಈಗ ರೆಡಿ ಹಾಕಿ ಸೀರ ಟ್ಯೂಷನ್ಗೆ ಹೊಂಟಾರ ನೋಡ್ರಿ ಇಬ್ರು. ಈಗ ಆ ಲ್ಯಾಪ್ಟಾಪಲ್ಲೇ ವಾಹ್ ನಮ್ಮ ಸಾಬರ್ ಹೆಂಗೆ ಕಾಣಿಸ್ಲತ್ತಾರ ನೋಡ್ರಿ ಇಬ್ರು. ಈ ಕಡೆ ನೋಡು ಮಿಕ್ಕು ತೋರ್ಸಿಗ. ವಾಹ್ ಹಾಂ ಒಂದು ಕಡೆ ನಿಂತು ಅವ್ರು ಚಾವ್ ಮಾಡಬೇಡ್ರ. ನಾನು ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಹಿಡ್ದು ನಾನು ಯಾವುದೂ ಬ್ಲಾಗೇ ಮಾಡಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಮನಸ್ಸು ಚಂದಿಲ್ಲ, ಅದಕ್ಕೋಸ್ಕರ ನಾನು ಯಾವುದೂ ಬ್ಲಾಗೇ ಮಾಡಿದ್ದಿಲ್ಲ. ಯಾಕಂದ್ರೆ ಮನ್ಯಾಗ ಸ್ವಲ್ಪ ಇಶ್ಯೂಗಳಾಗ್ಬಿಟ್ಟಾವ. ಅಲ್ಲಿ ನೋಡಿರ್ಬೇಕಲ್ರಿ, ನಾವು ಊರಿಗೆ ಹೋದಾಗ ನಮ್ಮ ಕಾಕೋರ ಮನೆಗೆ ಹೋಗ್ತೀನಲ್ರಿ ಚೌಡಾಪುರ್ಕ. ಅವ್ರು ನಮ್ಮ ಅಜ್ಜವ್ರು ತೀರ್ಕೊಂಡಾರ್ರಿ ಫ್ರೆಂಡ್ಸ. ಅವ್ರು ನಿನ್ನೆನೇ ತೀರ್ಕೊಂಡಾರ್ರಿ. ಬಟ್ ನಮ್ಗೆ ಇಷ್ಟು ದೂರ ನಿಂತು ನಿಮ್ಗೆ ಗೊತ್ತೇ ಅದ ರೀ ಫ್ರೆಂಡ್ಸ, ಹೋಗೋದಾಗಲ್ಲ ಅಂತ ಕೇಸಿಂದ. ಅದ್ರ ಬೇರೆ ಈಗ ಸ್ವಲ್ಪ ನಮ್ಮ ಫೈನಾನ್ಷಿಯಲ್ಗಳು ಬೀಜ ಸರಿಯಾಗಿಲ್ಲ. ಈಗ ಒಂದು ಮನುಷ್ಯ ಫ್ಲೈಟಿಗೆ ಹೋಗ್ಬೇಕು ಬರ್ಬೇಕಂದ್ರೆ ನಿಮ್ಗೆ ಗೊತ್ತದ್ರಿ ಎಷ್ಟೆಲ್ಲ ರೊಕ್ಕ ಹೋಗ್ತದ ಅಂತ ಕೇಸಿನ. ತೋ ನನಗೂ ಭಾಳ ಅಫ್ಸೋಸ್ ಆಗ್ಲಕತ್ತಿದ್ದು. ನಾನು ಇನ್ನಿಡ್ದು ಮನಸ್ಸು ಭೀ ನಂಗೆ ಸರಿಯಾಗಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಯಾವುದೂ ವೀಡಿಯೋಗೋ ಏನೂ ಮಾಡಿದ್ದಿಲ್ಲ. ಚಂತನ ಸುಂಗಪ್ಪಾಗಿ ಬಿದ್ದಿದ್ರಿ, ಮನ್ಕೊಂಡೇ ಇದ್ದಿದ್ರಿ. ನಾ ಏನೂ ಕೆಲಸ ಮಾಡಿರಲಿಲ್ಲ. ಅವ್ರ ಪಪ್ಪನೇ ಮಾಡ್ಯಾರ. ಅವ್ರ ಪಪ್ಪನ ಮನೆಗೆ ಯಾರ ಮನ ಚಂದ ಇದ್ದೀರಂದ್ರೆ ಸ್ವಲ್ಪ ಜ್ವರ ಅದು ಬಂದಿತ್ತಂತವ್ರಿಗೆ, ಇದು ಆಯ್ತಂತವ್ರಿಗೆ. ಏನೋ ಹೇಳಪ್ಲೇ ಇಲ್ರಿ ಮನುಷ್ಯನ ಜೀವನ, ಹೌದಲ್ರಿ. ತೋ ಊರಿಗೆ ಯಾವಾಗ ಹೋಗ್ತೀವೋ ಗೊತ್ತಾಗಲ್ಲಾಗ್ಯದ ನೋಡ್ರಿ. ಒಳ್ಳೆಯವ್ರಿಗೆ ಯಾವಾಗೂ ದೇವ್ರು ಕೆಟ್ಟದೇ ಮಾಡ್ತಾನೆ ರೀ, ಕೆಟ್ಟವ್ರಿಗೆ ಯಾವಾಗೂ ದೇವ್ರು ಒಳ್ಳೇದೇ ಮಾಡ್ತಾನೆ ನೋಡ್ರಿ. ಅವ್ರ ಪಪ್ಪನೇ ಗೋಬಿ ಪಲ್ಯ ರೈಸ್ ಮಾಡಿರು, ಅದೇ ಉಂಡಿವೆಲ್ಲರೂ. ಸುಮ್ಮನೆ ಬಿದ್ದೀವಿ ನೋಡ್ರಿ ನಾವು ಒಂದೇ ಜಾಗದಾಗ. ಹೋಗೋದ್ರೆ ಆಗಲ್ಲ, ಸುಮ್ಮ ಕೂತಲ್ಲೇ ಮನಸ್ಸಿಗೆ ತ್ರಾಸ ಮಾಡ್ಕೊಂಡು ಗಪ್ಪ ಕುಂದ್ರದು ನೋಡ್ರಿ ಅಷ್ಟೇ. ಇಲ್ಲಿ ಬಾಣ ತೆಗೆದಾ ಪಪ್ಪ ಪೂರ ಕಿಚನ್ ಪೂರ ಮೆಸ್ ಮಾಡಿಟ್ಟಾರ. ಈಗ ನಾ ತೊಳೆದು ತೊಳೆದು ಕೆಸಿನ ಕಟ್ಟಿ ಸಾಫ್ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ಚಪಾತಿ ಮಾಡ್ತೀನಿ. ಪಪ್ಪ ಪಲ್ಯ ಮಾಡ್ಯಾರ. ಮಧ್ಯಾಹ್ನಕ್ಕೂ ಗೋಬಿ ಮತ್ತಂದ್ರೆ ರೈಸ್ ಮಾಡಿದ್ರು ಪಪ್ಪ. ಈಗ ನಾವು ಬಾಂಡ ತೊಳಿತೀನಿ. ಅದ್ರ ಬೇರೆ ಮುಂಜಾನೆ ನೀರೇ ತುಂಬಿರ್ಲಿ. ಯಾಕಂದ್ರೆ ಪಪ್ಪ ಬರೋದೇ 3 ಗಂಟೆಗೆ ಬಂದಿರಿ. ರಾತ್ರಿ ಅವ್ರ ಆಫೀಸ್ಗೆ ಪಾರ್ಟಿ ಅದು ಇತ್ತಂತ ಕೇಸಿನ ನನಗೆ ಪಪ್ಪಕ್ಕೂ ನಮಗೆ ಲೇಟ್ ಆಗಿತ್ತು. ಮುಂದೆ ಒಟ್ಟೆ ಕಣ್ಣೇ ತೆರೆದಿಲ್ಲ, ನೀರೇ ತುಂಬಿರ್ಬೇಕು. ನಮಗೆ ಇಲ್ಲಿ ರೊಟ್ಟಿ ಮಾಡ್ತಾರ. ಪಲ್ಯ ಪಪ್ಪ ಮಾಡಿ ಇಟ್ಟಾರ್ರಿ. ಈಗೇನು ಮಾಡ್ತೀನಿ ಅಂದ್ರೆ ಬಿಸಿ ಬಿಸಿ ಈಗ ಫುಲ್ಕೆ ಮಾಡ್ಕೊಳತ್ತೀನಿ ನೋಡ್ರಿ ಊಟಕ್ಕೆ. ಈ ಕಡೆ ಬಿಸಿ ಫುಲ್ಕಿ ಬಿತ್ತಂದ್ರೆ ಈ ಕಡೆ ಚಿಕನ್ ಕರಿ ಮಾಡ್ಯಾರ. ಅವ್ರ ದೋಸ್ತಾಗ ಒಯ್ದಾರಿ. ಅವ್ನ ದೋಸ್ತನಾರ ಒಬ್ಬ ಪ್ರಶಾಂತ್ ಅಣ್ಣನ ಕೇಸಿನ, ಅವನಿಗೆ ನಮ್ಮ ಮನೆ ಚಿಕನ್ ಅದು ಭಾಳ ಇಷ್ಟ. ನಾರೇ ಮಾಡಿಕೊಡ್ಲಿಲ್ರಿ, ಬಟ್ ಸಂತೋಷ ಮಾಡ್ಕೇಸಿಂದ ಒಯ್ದಾನ. ನೀವೆಲ್ಲರೂ ಹೇಳತ್ತಿದ್ದರಿ ಚಿಕನ್ ಮಾಡಿದ್ರೆ ನೀನು ತಿಂತೀಯಲ್ಲ, ನೀನು ತಿನ್ನಲ್ಲ ಅಂತ ಕೇಸಿನ. ತಿಂತೀನಿ ರೀ, ಮತ್ತೆ ಏನು ಮಾಡಿರಿ, ಮಜ್ಬೂರಿ ಅದ. ಈಗ ನನಗೋಸ್ಕರ ಸ್ಪೆಷಲಿ ಇನ್ನೊಂದು ಪಲ್ಯ ಮಾಡಕ್ರಿ ಆಗಂಗಿಲ್ಲ, ಹೌದಿಲ್ಲ. ಪಲ್ಯ ಇಟ್ಟು ಭೀ ಮಾಡೋಕ್ಕಾಗಲ್ಲ. ಪಲ್ಯ ಮಾಡಿದ್ರೆ ಇಷ್ಟು ಮಾಡ್ಬೋದು, ಇಷ್ಟು ಮಾಡ್ಬೋದು, ಹೌದಿಲ್ಲ. ಸೊ ಈಗ ನಾ ಏನು ಮಾಡಲಿ, ಮಜ್ಬೂರಿ ನಿಂತು ಈಗ ನಾನು ಉಣ್ತೀನಿ, ಆಪ್ಷನ್ನೇ ಇಲ್ಲಲ್ಲರಿ ನನ್ನ ಬಲ್ಲಿ. ಬಟ್ ಎಲ್ಲರೂ ಹೇಳ್ತೀರಿ ಸಂತೋಷನ ಭಾಳ ಒಳ್ಳೆಯವ್ರ, ಚಿಕ್ಕು ಮಿಕ್ಕು ಒಳ್ಳೆ ಪಪ್ಪ ಹರ ಅದ ಕೇಸಿನ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ.
ಮೊದಲೇ ಛಪ್ರಿ ಅನ 3 ಬಿಟ್ಟಾವನ छपरी छपरी ಮಾನ ಮರ್ಯಾದಿನೇ ಇಲ್ಲ ಏನಿಲ್ಲ ಅವ್ನ ಬಲಿ ಅಂತವನಿಗೆ ನೀ ಏನ ಛಪ್ರಿ ಮಾಡ್ಲತ್ತಿದಿ अरे थोड़ा सा दिखाओ ना अरे पापा ये वाह ಏನಡಿ ಡಾಕ್ಸ್ಕೋ ಯಾ ಡಾಕ್ಸ್ಕೋ पोमा का लगाओ चलो इसको बड़ा करे थोड़ा बड़ा कर दे तो मैं तो ऐसा पहनता हूं उसको ना नहीं आ रहा ओ ऐसे नहीं था मैं ऐसे साइड हो ऐसे अब मैं भी करूंगी अरे अरे को मैं चल दे कैसे अरे बाबा इससे बड़े तो मैं ही कर रहा हूँ ऐसे पकड़ो हां रुको अरे रुको ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ಬರ್ರಿ ಊಟ ಮಾಡಮಿ ಊಟದಾಗ ಬಿಸಿ ಫುಲ್ಕೆ ಮಾಡ್ಕೊಂಡೀನಿ ಮತ್ತಂದ್ರೆ ರೈಸ್ ಅದ ರೀ ಮತ್ತಂದ್ರೆ ನೋಡ್ರಿ ಈಗ ಚಿಕನ್ ಕರಿ ಅದ ತೊ ಬರ್ರಿ ಈಗ ಊಟ ಮಾಡಮಂತ